ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ. ಸೊ ನೋಡ್ರಿ, ಇವತ್ತು ನಮ್ಮ ಇಂಡಿಯಾ ಗೆದ್ದುಬಿಟ್ಟೈತೆ. ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಯಾಕಪ್ಪ ಅಂದ್ರೆ ಟಾಪ್ ಕ್ಲಾಸ್ ಬ್ಯಾಟಿಂಗ್ ಆಡ್ಯಾರ ನಮ್ಮ ಇಂಡಿಯಾದವ್ರು. ಗಿಚ್ಚಿ ಗಿಲಿ ಬ್ಯಾಟಿಂಗ್, ನೈಸ್ ಬ್ಯಾಟಿಂಗ್, ಸ್ಮೂತ್ ಬ್ಯಾಟಿಂಗ್. ಇವತ್ತು ಬ್ಯಾಟಿಂಗ್ ಒಳಗೆ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ಯಾರ. ಸ್ಟಾರ್ಟಿಂಗ್ ನೋಡ್ರಿ, ಇವತ್ತು 2 ಚೇಂಜ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾದಾಗ. ಮೊನ್ನೆ ಸೋತ್ಬಿಟ್ರು, ನಾಯಿಗೆ ಹೊಡೆದಂಗೆ ಹೊಡೆಸೋನು ಸೋತ್ಬಿಟ್ರು. ಸೊ ಇವತ್ತು ಉತ್ನಾಯಿ ಹೊಡೆದಂಗೆ ಹೊಡೆದು ಗೆದ್ದಾರ. ಯಾವ ಚೇಂಜಿಂಗ್ ಮಾಡ್ಯಾರ ಗೊತ್ತಾ? ಇವತ್ತು ಅಕ್ಷರ್ ಪಟೇಲ್ ಬಂದ ವಾಷಿಂಗ್ಟನ್ ಸುಂದರ್ ಜಾಗದಾಗ, ಆ್ಯಂಡ್ ರಿಂಕು ಸಿಂಗ್ ಜಾಗದಾಗ ಸ್ಯಾಮ್ಸನ್ ಬಂದಾನ. ಬೆಸ್ಟ್ ಆಗೈತಿ ಇವತ್ತು. ಯಾಕಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚೆಕಲ್ಲಿ ಮ್ಯಾಚ್ ಏನಾಗೈತೆ ಗೊತ್ತಾ ನಿಮಗೆ? ಸೊ ನಮಗೆ ವೆಸ್ಟ್ ಇಂಡೀಸ್ ಸೋಲ್ಬೇಕಾಗಿತ್ತು, ಸೌತ್ ಆಫ್ರಿಕಾ ಗೆಲ್ಲಬೇಕಾಗಿತ್ತು. ನಾವು ಒಳಗೆ ಹೋಗ್ಬೇಕಂದ್ರೆ ಸೊ ನಮಗೆ ಏನು ಬೇಕು ಅದು ಆಗೈತಿ ಇವತ್ತು. ಅಲ್ಲೇ ನೋಡಿದ್ರೆ ವೆಸ್ಟ್ ಇಂಡೀಸ್ ಸೋತ್ಬಿಟ್ಟೈತಿ. ನಮಗೆ ಬೇಕಾಗಿದ್ದು ಸೌತ್ ಆಫ್ರಿಕಾ ಗೆಲ್ಲಬೇಕಾಗಿತ್ತು. ಸೊ ಸೌತ್ ಆಫ್ರಿಕಾ ಗೆದ್ದುಬಿಟ್ಟೈತಿ. ನಮ್ಗೆ ಅದು ಒಂದು ಭಾಳ ಖುಷಿ ಇರೋ, ಯಾಕಂದ್ರೆ ರನ್ ರೇಟ್ ನಮಗೆ ಪರ್ಕ್ ಬೆಳಂಗಿಲ್ಲ. ಈಗ ಇರೋದು ಒಂದು ಮ್ಯಾಚ್, ಅದು ಗೆದ್ದುಬಿಟ್ರೆ ಮುಗಿದೋದು, ನಾವು ಒಳಗೆ ಸೆಮಿಫೈನಲ್ ಕ್ವಾಲಿಫೈ ಆಗ್ಬಿಡ್ತೇವೆ. ಸೊ ಅದಕ್ಕಿಂತ ಮುಂಚೆಗೆ ಇವತ್ತು ಮಾತ್ರ ಜಿಂಬಾಬ್ವೆ ವಿರುದ್ಧ ಬೆಸ್ಟ್ ಬ್ಯಾಟಿಂಗ್ ನಮ್ಮ ಇಂಡಿಯಾದ. ಯಾಕಂದ್ರೆ ಟಾಸ್ ತೊಗೊಂಡು ಅವ್ರದ್ದು ಬಾಲಿಂಗ್ ತೊಗೊಂಡ್ಬಿಟ್ರು. ಅವ್ರು ಏನು ಮಾಡ್ಕಲ್ಲ, ಅವ್ರದ್ದು ಟಾಸ್ ಆಗೈತಿ, ಬಾಲಿಂಗ್ ತೊಗೊಂಡು. ಸೊ ನಮ್ಮ ಇಂಡಿಯಾ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡೋಕ್ಕೆ ಬಂತು. ಸಂಜು ಸ್ಯಾಮ್ಸನ್ ಬಂದಾನೆ ಇವತ್ತು. ಗಿಚ್ಚಿಗಿಲಿ ಅವನ ಸ್ಟಾರ್ಟ್ ಮಾಡಿದ್ದು 6 ಮೂಲಕನ ಸ್ಟಾರ್ಟ್ ಮಾಡ್ಯಾನವ. 6, 4 ಹೊಡ್ಕೊಂತ ವಿಕೆಟ್ ಆಯ್ತು ಸಂಜು ಸ್ಯಾಮ್ಸನ್ ಅಂದ. ಅದಕ್ಕೆ ಸಪೋರ್ಟ್ ಅಭಿಷೇಕ್ ಶರ್ಮಾ. ಇವತ್ತು ಏನು ಮಾಡ್ತಿರೋ, ರನ್ನು ಬೇಕಾದಾಗ ಹೊಡಿಯೋತ್ತಂಬಂದ್ರೆ ಹೊಡಿಯಲ್ಲ. ಈಗ ಸುಮ್ಮ ಮಾರ್ಜಿನ್ಲೇ ಗೆಲ್ಲಬೇಕಾಗೈತಿ, ಹೊಡೆದ್ಬಿಟ್ಟ ದಬಾಶಿ. 30 ಬಾಲಿಗೆ 50 ಹೊಡೆದ, 4 4 4 6 ಗಿಚ್ಚಿಗಿಲಿ ಬ್ಯಾಟಿಂಗ್ ಮಾಡ್ಯಾನ. ಸೊ ಸಂಜು ಸ್ಯಾಮ್ಸನ್ ಔಟ್ ಆದ್ಮ್ಯಾಗ ಬಂದಿದ್ದು ಇಶಾನ್ ಕಿಶನ್. ಗಿಚ್ಚಿಗಿಲಿ ಬ್ಯಾಟಿಂಗ್ ಅವಂದು. ಮತ್ತು ಇಬ್ರದ್ದು ಸಣ್ಣ ಪಾರ್ಟ್ನರ್ಶಿಪ್ ಹೊಂಟಿತ್ತು. ಇಶಾನ್ ಕಿಶನ್ ಔಟ್ ಆದ. ಸೊ ಬಂದಿದ್ದು ಸೂರ್ಯಕುಮಾರ್ ಯಾದವ್. ಅಂಥ ಬ್ಯಾಟಿಂಗ್ ಸೂರ್ಯಕುಮಾರ್ ಯಾದವ್ ಒಂದು ನಾಯಿ ಹೊಡೆದಂಗೆ ಹೊಡೆದಾನೆ ಇವತ್ತು. ಎಲ್ಲ 10 ಬಾಲಿಗೆ 50 ಹೊಡೆಯೋ ಕ್ಯಾಪಾಸಿಟಿನೂ ಐತೆ ಅವರಿಗೆ. 10 ಬಾಲಿಗೆ 30, 10 ಬಾಲಿಗೆ 28 ಹಿಂಗೆ ಹೊಡೆದ. ಸೊ ಸೂರ್ಯಕುಮಾರ್ ಯಾದವ್ ಔಟ್ ಆದ್ಮ್ಯಾಗ ಹಾರ್ದಿಕ್ ಪಾಂಡ್ಯ ಬಂದಿದ್ದ. ಮತ್ತು ಒಳ್ಳೆ ಜೋಡಿ ನಮ್ಮ ತಿಲಕ್ ವರ್ಮಾ ಬಂದಾನ ರೀ ಇವತ್ತು. ಎಲ್ಲಿ 6ನೇ ವಿಕೆಟಿಗೆ ಬಂದಾನ. ಬಂದು ಹುಚ್ಚುನಾಯಿ ಹೊಡೆದಂಗೆ ಹೊಡೆದಾನ ಅವರಿಗೆ. ಒಂದ್ಬರಿಗಲ್ಲ, ಕೇಳಬಾರ್ದು ಆ ನಮೂನಿ ಹೊಡೆದಾನೆ ಇವತ್ತು ಅವರಿಗೆ. ಸೊ ನೋಡ್ರಿ, ಲಾಸ್ಟಿಗೆ 25 ಬಾಲಿಗೆ 50 ರನ್ ಹೊಡೆದಾನ ಹಾರ್ದಿಕ್ ಪಾಂಡ್ಯ. ಸಣ್ಣ ಬ್ಯಾಟಿಂಗ್ ಮಾಡಿಲ್ಲ ಹಾರ್ದಿಕ್ ಪಾಂಡ್ಯರು, ಮಾತ್ರ ಮಸ್ತ್ ಬ್ಯಾಟಿಂಗ್ ಆಡ್ಯಾನ ಇವತ್ತು. ಸೊ ಅದಕ್ಕೆ ಸಾಥ್ ಕೊಟ್ಟಂತ ತಿಲಕ್ ವರ್ಮನು ಸಾಥ್ ಕೊಟ್ಕೊಂತ ಅವನು ಮ್ಯಾಗ 6 ಹೊಡ್ಯ. ಅವನು ಸಣ್ಣ 6 ಹೊಡೆದಿಲ್ಲ ಇವತ್ತು. ಬರೀ ಗ್ರೌಂಡ್, ಔಟ್ ಆಫ್ ಗ್ರೌಂಡ್, ಬರೀ ಮಂದ್ಯಾಗ ಗನ್ ಚುಕ್ಕಿ ಇವತ್ತು ಬಾಲ್ ಹಂಗೆ 6 ಹೊಡೆದಾರ ಇವತ್ತು ಅವ್ರು. ನಮ್ಮ ಇಂಡಿಯಾ ಒನ್ ಸೈಡ್ ಬ್ಯಾಟಿಂಗ್ ಎಷ್ಟು ರನ್ ಹೊಡೆದಾರ ಗೊತ್ತಾ? 256 ರನ್ ಹೊಡೆದಾರ. ಮೊನ್ನೆ ವೆಸ್ಟ್ ಇಂಡೀಸರ್ ಇದೆ ಸೂಪರ್ 8 ಒಳಗೆ ಜಿಂಬಾಬ್ವೆಗೆ 254 ಕೊಡ್ತಾರೆ. ಇವತ್ತು ನಮ್ಮ ಇಂಡಿಯಾ ಸೂಪರ್ 8 ಅದ, ಜಿಂಬಾಬ್ವೆ ವಿರುದ್ಧ 256 ಹೊಡೆದಾರ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನಮ್ಗೆ. ಸೊ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, 256 ಹೊಡ್ಯೋಕೆ ಸಪೋರ್ಟ್ ಎಲ್ಲರದು ಐತಿ. ಇಷ್ಟು ದಿವಸ ಅಂತಿತ್ತು ನಮ್ಮ ಇಂಡಿಯನ್ ಟೀಮ್ನಾಗ ಒಂದು ಕೊರತೆ ಏನಂದ್ರೆ, ಒಂದು ಮ್ಯಾಚಿಗೆ ಕ್ಲಿಕ್ ಆದ್ರೆ ಇನ್ನೊಂದು ಮ್ಯಾಚಿಗೆ ಹಿಂಗೆ ಕ್ಲಿಕ್ ಹಾಕಿತ್ತು. ಇವತ್ತು ನೋಡ್ರಿ ಎಲ್ಲರೂ ಕ್ಲಿಕ್ ಆಗ್ಯಾರ. ಎಲ್ಲರೂ ಕ್ಲಿಕ್ಕಾಗಿ 256 ನೋಡಿದಾರೆ. ಇದು ಸೆಕೆಂಡ್ ಹೈಯೆಸ್ಟ್ T20 ವರ್ಲ್ಡ್ ಕಪ್ ಒಳಗೆ ಹೈಯೆಸ್ಟ್ ರನ್ ಇದೆ. ಸೆಕೆಂಡ್ ಹೈಯೆಸ್ಟ್. ಫಸ್ಟ್ 2010 ಇತ್ತು ಶ್ರೀಲಂಕಾ ಹೊಡೆದತ್ತು, ಅದು ಭಾಳ ಇಲ್ಲ 260 ರನ್. ನಮ್ಮ ಇಂಡಿಯಾ ಈಗ 256 ಹೊಡಿತು. ಇನ್ನೂ ಒಂದು ಬಾಲ್ ಇತ್ತಂದ್ರೆ ಅದನ್ನು ಪಾರ್ ಮಾಡ್ತಿತ್ತು. ಬಟ್ 257 ಚೇಂಜ್ ಮಾಡೋಕೆ ಅವ್ರು ಬಂದಾರಿ. ನೋಡ್ರಿ, ಅವರು ಚೇಂಜ್ ಮಾಡೋಕೆ ಬಂದವ್ರು ಸಣ್ಣ ಹೊಡೆದಿಲ್ಲ, ಅವರು ನಾಯಿ ಹೊಡೆದಂಗೆ ಹೊಡ್ಯಾಕೆ ಕೂತಿದ್ರು. ನಮ್ಮ ಇಂಡಿಯನ್ ಟೀಮ್ನಾಗ ಬಾಲರಿಗೆ ಮರ್ಯಾದೆನೇ ಇಲ್ಲ. ಸೊ ಹಂಗತ್ತರ 3rd ಕ್ಲಾಸ್ ಬಾಲಿಂಗ್ ಹಾಕ್ಯಾರ ಇವತ್ತು. ಯಾಕಪ್ಪ ಅಂದ್ರೆ ಇವತ್ತು ಬುಮ್ರಾನ್ ಸ್ವಲ್ಪ ಭಾಳ ಅಂದ್ರೆ ಭಾಳ ಎಕ್ಸ್ಪೆನ್ಸಿವ್ ಆಗ್ಯಾನ. ಯಾಕಂದ್ರೆ ಬುಮ್ರಾನ್ ಬಾಲಿಗೂ ಬೆನ್ನೆಟ್ ಅವನಿಗೆ ಹೊಡ್ಯಾಕತ್ತಾನ್ರಿ. ಬೆನ್ನೆಟ್ ಸಿಕಂದರ್ ರಾಜ ಒಬ್ಬ ಅವ್ನಿಗೆ ಸಾಥ್ ಕೊಡಾಕುತ್ತಾನ. ಬೆನ್ನೆಟ್ ಹುಚ್ಚನಾಯಿ ಹೊಡೆದಂಗೆ ಹೊಡ್ಯಾಕುಂತಾನ ನಮ್ಮ ಇಂಡಿಯನ್ ಬಾಲರಿಗೆ. ಸೊ ಅವರು ನೋಡ್ರಿ ಸ್ಟಾರ್ಟಿಂಗ್ ಭಾಳ ಸ್ಟ್ರಗಲ್ ಮಾಡಿದ್ರು, ಆಮೇಲೆ ನಾಯಿ ಹೊಡೆದಂಗೆ ಹೊಡೆದ್ರು ಅವರು. ಸೊ 180 ರನ್ ಮ್ಯಾಗ ಹೊಡೆದ್ರು ಅವರು. ಜಿಂಬಾಬ್ವೆ ಸಣ್ಣ ಟೀಮ್ ಅಲ್ಲ, ಯಾಕಂದ್ರೆ ಬರ್ಬರ್ತಾ ದೊಡ್ಡ ಟೀಮ್ ಅದು. ಯಾಕಂದ್ರೆ ಸೂಪರ್ 8 ಕ್ವಾಲಿಫೈ ಆಗದ ಒಂದು ದೊಡ್ಡ ಕೊಡುಗೆ ಅವ್ರದ್ದು. ಕೊಡುಗೆ ಆಗಿ ಇಂಥದ್ರೊಳಗೆ 97 ರನ್ ಹೊಡೆದಾನೆ ಇವತ್ತು ಬೆನ್ನೆಟ್. ಮೆಚ್ಚಬೇಕ್ರಿ ಬೆನ್ನೆಟನ್ನು. ಸೊ ಇವತ್ತು ಬೆನ್ನೆಟಿಗೋಸ್ಕರ ಒಂದು ಲೈಕ್ ಹೊಡೆದ್ಬಿಡ್ರಿ. ಸೊ ಇವತ್ತು ನೋಡ್ರಿ, ಗಿಚ್ಚಿಗಿಲಿ ಬ್ಯಾಟಿಂಗ್ ಆಡ್ಯಾರ ಅವರು. ಟೋಟಲಾಗಿ ನಮ್ಮ ಇಂಡಿಯಾ ಇವತ್ತು ಗೆದ್ದು ಬಿಟ್ಟೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಸೊ ನೆಕ್ಸ್ಟ್ ಒಂದೇ ಮ್ಯಾಚ್ ಐತಿ ಅವ್ರದ್ದು, ಭಾಳ ಇಲ್ಲ, ಒಂದೇ ಸ್ಟೆಪ್. ಇದು ಹೊಡೆದ್ರೆ ಅಂದ್ರೆ ಸೀದಾ ನಾವು ಒಳಗೆ. ಸೊ ನಾವು ಒಳಗೆ ಯಾರಿಗೆ ಹೊಡೆದೊಳಗೆ ಹೋಗ್ಬೇಕಂದ್ರೆ ವೆಸ್ಟ್ ಇಂಡೀಸ್ನಾಗ ನಾವು ನಾಳೆಗೆ ಅವ್ರ ಬಗ್ಗೆ ರಿವ್ಯೂ ಮಾಡ್ತೀನಿ ನಾ. ಯಾಕಂದ್ರೆ ಸಪ್ರೇಟ್ ಮಾಡ್ಬೇಕು ಅವ್ರ ಬಗ್ಗೆ. ಇದ್ರೊಳಗೆ ಆದ್ರೆ ನಡೆಯಂಗಿಲ್ಲ, ಅವರು ಕೈ ಎಲ್ಲ ಕ್ಯಾಬನದವರು. ಸೊ ಅದು ಸಪ್ರೇಟ್ ಮಾಡ್ತೀನಿ. ಸೊ ನೋಡ್ರಿ, ಇವತ್ತು ನಮ್ಮ ಇಂಡಿಯಾ ಗೆದ್ದು ಬಿಟ್ಟೈತಿ. ಸೊ ಇವತ್ತು ನಾವು ಒಳಗೆ ಹೋಗೋಕೆ ಕಾರಣ ಅಂದ್ರೆ ಒಂದು ಸೈಡ್ ಸೌತ್ ಆಫ್ರಿಕಾನೂ ಕಾರಣ ನಮ್ಗೆ. ಸೊ ಸೌತ್ ಆಫ್ರಿಕಾಕ್ಕೆ ಟ್ಯಾಂಕ್ಸ್ ಹೇಳ್ಬಿಡ್ರಿ. ಸೊ ಇವತ್ತೆಲ್ಲ ನಾವು ಅಂದ್ಕೊಂಡಂಗೆ ಆಗ್ಬಿಟ್ಟವು. ಯಾಕಂದ್ರೆ ಮಧ್ಯಾಹ್ನ ಇನ್ಸ್ಟಾಗ್ರಾಮಿಗೆ ಒಂದು ರೀಲ್ ಬಿಟ್ಟಿದ್ದೆ, ನಾನು ಹೇಳ್ದಂಗೆ ಆಗ್ಬಿಟ್ಟೈತಿ ಎಲ್ಲ ಇವತ್ತು. ಸೊ ಅದೊಂದು ಭಾಳ ಖುಷಿ ಆಗೈತೆ ನನಗೆ.
ಸೊ ನೋಡ್ರಿ ಪಾಕಿಸ್ತಾನ ಏನು ಅನ್ಕೊಳತ್ತೆ ಎಲ್ಲ ಉಲ್ಟಾ ಆಗತ್ತವ. ಯಾಕಂದ್ರೆ ಮೊನ್ನೆ ಶ್ರೀಲಂಕಾ ನ್ಯೂಜಿಲ್ಯಾಂಡ್ ಮ್ಯಾಚ್ ಇತ್ತು ನಿನ್ನೆ. ಸೊ ಅಲ್ಲಿ ಶ್ರೀಲಂಕಾ ಗೆಲ್ಬೇಕಾಗಿತ್ತು, ಪಾಕಿಸ್ತಾನಕ್ಕೆ ಹೆಲ್ಪ್ ಆಕೈತೆ, ಬಟ್ ಅಲ್ಲಿ ಸೋತ್ಬಿಟ್ಟೈತಿ. ನಮ್ಗೆ ಭಾಳ ಹೆಲ್ಪ್ ಆಗೈತಿ, ಪಾಕಿಸ್ತಾನಕ್ಕೆ ಭಾಳ ಬೂರ ಹಾಲತ್ ಆಗ್ಬಿಟ್ಟೈತಿ. ಅವ್ರಂಕರು ಗೆಲ್ಲೋದಾಗವಲ್ದು. ಮತ್ತು ಅವರೆಲ್ಲ ಡಿಪೆಂಡ್ ಅಪಾನ್ ಅದರ್ ಟೀಮ್ಸ್. ಏನು ಹೇಳೋಕ್ಕಾಗವಲ್ದು. ನಮ್ಮ ಇಂಡಿಯಾ ಗೆದ್ದಿದ್ದು ಮಾತ್ರ ಭಾಳ ಖುಷಿ ಐತಿ. ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಜೋಡಿ ಹೊಡಿತೀವಿ, ಸೀದಾ ಸೆಮಿಫೈನಲ್ ಕ್ವಾಲಿಫೈ ಹಾಕಿವಿ. ಸೊ ಇದ್ದ ಖುಷಿಗೆ ನೀವು ಒಂದು ಸಬ್ಸ್ಕ್ರೈಬ್ ಹಿಡಿಬೇಕು. ಹೊಡೆದು ಬಿಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ.